ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟು ವಿವಾದ ಮೈಮೇಲೆ ಎಳೆದುಕೊಂಡಿರೋ ವಾಣಿಜ್ಯ ಇಲಾಖೆ ಈಗ ಮತ್ತೊಂದು ಎಡವಿಟ್ಟಿನ ಡಿಸಿಷನ್ ತೆಗೆದುಕೊಂಡಿದೆ. ಕ್ಯೂಆರ್ ಕೋಡ್ ಹರಿದು ಹಾಕಿದ್ದ ವ್ಯಾಪಾರಿಗಳಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಜೊತೆಗೆ ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕಲು ಸಿದ್ಧವಾಗಿದೆ. ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೊಂದು ಶಾಕ್. ಯುಪಿಐ ಪೇಮೆಂಟ್ ನೋ, ವ್ಯಾಪಾರಿಗಳಿಗೆ ಇನ್ನೊಂದು ಸಂಕಷ್ಟ. ವ್ಯಾಪಾರ ಸ್ಥಳಕ್ಕೆ ವಿಸಿಟ್ ಕೊಡ್ತಾರೆ ವಾಣಿಜ್ಯ ಇಲಾಖೆ ಆಫೀಸರ್ಸ್. ವಾರದಿಂದ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವ ನೋಟಿಸ್ಗೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಯುಪಿಐ ವಹಿವಾಟು ಬೇಡ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಇದರ ಜೊತೆಗೆ ಅನೇಕ ವ್ಯಾಪಾರಿಗಳು ಯುಪಿಐಗೆ ಬಾಯ್ ಹೇಳಿ ನಗದು ವಹಿವಾಟಿಗೆ ಹಾಯ್ ಅನ್ನುತ್ತಿದ್ದಾರೆ. ಆದ್ರೆ ಈ ನಿರ್ಧಾರ ವ್ಯಾಪಾರಿಗಳಿಗೆ ಮತ್ತೊಂದು ಸಂಕಷ್ಟ ತಂದೊಡ್ಡುವ ಎಲ್ಲಾ ಸಾಧ್ಯತೆಗಳಿವೆ. ವ್ಯಾಪಾರಿಗಳಿಗೆ ಯುಪಿಐ ಪೇಮೆಂಟ್ ನಿಲ್ಲಿಸಿ ನಗದು ಸ್ವೀಕರಿಸಲು ಮುಂದಾಗಿದ್ದಾರೆ. ಇದರಿಂದಾಗಿ ತಾವಾಗಿಯೇ ಹೊಸ ಸಂಕಷ್ಟವೊಂದಕ್ಕೆ ದಾರಿ ಮಾಡಿಕೊಟ್ಟಿದೆ. ಏಕಾಏಕಿ ನಗದು ವ್ಯಾಪಾರ ಮಾಡೋದ್ರಿಂದ ವಾಣಿಜ್ಯ ಇಲಾಖೆಗೆ ಲೆಕ್ಕ ಸಿಗದಂತಾಗಿದೆ. ಈ ಹಿನ್ನೆಲೆ ಹಳೆಯ ಆಧಾರದ ಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಅಂಗಡಿಗೆ ಭೇಟಿ ನೀಡಲಿದ್ದು, ಆಗ ಯಾವ ಕಾರಣಕ್ಕೆ ಆದಾಯ ಕುಸಿತವಾಗಿದೆ, ಜಿಎಸ್ಟಿ ಕಟ್ಟಿದ್ದಾರಾ, ನಗದು ಹಣ ಏನಾಯ್ತು ಅನ್ನೋ ಪ್ರಶ್ನೆಯ ಮೇಲೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಇದರಿಂದಾಗಿ ಏಕಾಏಕಿ ನಗದು ವಹಿವಾಟು ವ್ಯಾಪಾರಿಗಳಿಗೆ ಅಪಾಯದಂತಿದೆ. ಆರಂಭಿಕ ಮಾತ್ರ. ದಿಸ್ ಇಸ್ ನಾಟ್ ದ ಎಂಡ್. ಫೋನ್ ಪೇ, ಪೇಟಿಎಂ ವಾಸ್ ಒನ್. ಸ್ಟಿಲ್ ಅದರ್ ಪ್ಲಾಟ್ಫಾರ್ಮ್ಸ್ ಆಫ್ ಪೇಮೆಂಟ್ ಆರ್ ಲೆಫ್ಟ್ ಔಟ್. ಅದನ್ನು ಕೂಡ ವಿ ವಿಲ್ ಬಿ ಕ್ಯಾಪ್ಚರಿಂಗ್. ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಕ್ಯಾಶ್ ಅನ್ನ ಎಲ್ಲಿ ಕಟ್ತಾರೆ? ಎಷ್ಟು ಕ್ಯಾಶ್ ಇಟ್ಕೊಳ್ತೀರಾ ಹೇಳಿ ಮನೆಯಲ್ಲಿ? ಅಲ್ಲ ಮೇಡಮ್, ಈಗ ಒಬ್ಬರು ವ್ಯವಹಾರ ಮಾಡಿ ಏನ್ ಮಾಡ್ತಾರೆ, ಬ್ಯಾಂಕಿಂಗ್ ಅಕೌಂಟ್ ಹಾಕಲ್ಲ, ಒಂದು ಸೈಟ್ ಮೇಲೋ ಜಮೀನ್ ಮೇಲೋ ಹಾಕ್ತಾರೆ. ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ? ಪ್ರಾಪರ್ಟಿ ಡೀಟೇಲ್ಸ್ ನಮಗೆ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಸಿಗುತ್ತಾ? ಹೇಗೆ ಮೇಡಮ್, ಪ್ರತಿಯೊಬ್ಬರು ತಗೋತೀರಾ? ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನೀವು ಕಲೆಕ್ಟ್ ಮಾಡ್ತೀರಾ? ಇದು ಓವರ್ ನೈಟ್ ಆಗುವಂತದ್ದಲ್ಲ. ಕ್ರಮೇಣವಾಗಿ ಈಗ ನಮ್ಗೆ ಇನ್ಪುಟ್ ಸಿಗ್ತಾ ಇರೋದು ಫ್ರಮ್ ದ ಪೀಪಲ್ ಓನ್ಲಿ. ನೀವೇ ನಮಗೆ ಒಂದು ಸುಳಿವು ಕೊಟ್ರಿ, ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಯಾವ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸೋರ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಏನೇ ಮಾಡಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಅವ್ರ ಪ್ಯಾನ್ ನಂಬರ್ ಹೇಗೂ ನಮ್ಮ ಕಡೆ ಇದೆ. ಈ ಪ್ಯಾನ್ ಆಧಾರದ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಏನೇನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇನ್ನು ಆಸ್ತಿ ಖರೀದಿ ಮಾಡಿರೋರು ಡೆಫಿನೆಟ್ಲಿ ಅಲ್ಲಿ ಡಿಕ್ಲೇರ್ ಮಾಡೇ ಇರ್ತಾರೆ. ಸೊ ಅಟ್ ಲೀಸ್ಟ್ ದ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ನೋಟಿಸ್ ಕಾಂಟ್ರವರ್ಸಿ, ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್. ವ್ಯಾಪಾರಸ್ಥರ ಆತಂಕ ಹೋಗಲಾಡಿಸಲು ಹೆಲ್ಪ್ ಲೈನ್ ಓಪನ್. ನೋಟಿಸ್ ಕಂಡ ವ್ಯಾಪಾರಿಗಳಿಗೆ ಆತಂಕದ ಜೊತೆ ಗೊಂದಲವೂ ಶುರುವಾಗಿದೆ. ಹೀಗಾಗಿ ಇದನ್ನ ಮನಗಂಡ ವಾಣಿಜ್ಯ ತೆರಿಗೆ ಇಲಾಖೆ ವ್ಯಾಪಾರಿಗಳ ಗೊಂದಲ ನಿವಾರಿಸಲು 9845370404 ಹಾಗೂ 08025714 ಟೋಲ್ ಫ್ರೀ ನಂಬರ್ ಅನ್ನ ನೀಡಿದೆ. ಈ ಟೋಲ್ ಫ್ರೀ ನಂಬರ್ಗೆ ವ್ಯಾಪಾರಿಗಳು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕರೆ ಮಾಡಿ ಯಾವುದೇ ರೀತಿ ಗೊಂದಲಗಳಿದ್ರೂ ನಿವಾರಿಸಿಕೊಳ್ಳಬಹುದಾಗಿದೆ. ಜೊತೆಗೆ ಯಾರಾದರೂ ಮಧ್ಯವರ್ತಿಗಳು ಜಿಎಸ್ಟಿ ಹೆಸರು ಹೇಳಿ ಹಣ ಪಡೆದುಕೊಳ್ಳುತ್ತಿದ್ರೆ ಅವರ ಮೇಲೂ ಕೂಡ ದೂರು ದಾಖಲಿಸಬಹುದಾಗಿದೆ. ಈಗ ನೀಡ್ತಾ ಇರೋ ನೋಟಿಸ್ಗೆ ವ್ಯಾಪಾರಿಗಳು ಕೆಲವೊಂದಿಷ್ಟು ದಾಖಲೆ ಸಮೇತ ಇಲಾಖೆಗೆ 10 ದಿನದೊಳಗಾಗಿ ಹೋಗಿ ಕ್ಲಾರಿಫಿಕೇಶನ್ ಕೊಡಬಹುದಾಗಿದೆ. ಇಲ್ಲಿ ನಮ್ಮ ವಿಭಾಗದಲ್ಲಿ ಡಿವಿಷನ್ 4 ನಲ್ಲಿ ಸ್ಥಾಪನೆ ಮಾಡಿರುವಂತ 2 ಹೆಲ್ಪ್ ಲೈನ್ ಏನಿದೆ, ಒಂದು ಲ್ಯಾಂಡ್ ಲೈನ್ ಮತ್ತು ಒಂದು ಮೊಬೈಲ್ ನಂಬರ್. ಇಲ್ಲಿ ಆಫೀಸ್ ಅವರ್ಸ್ ಅಂದ್ರೆ ನಮ್ಮ ಕಚೇರಿ ವೇಳೆಯಲ್ಲಿ ಬರುವಂತ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡುವಂಥದ್ದು. ಯಾವುದೇ ರೀತಿಯ ಪ್ರಶ್ನೆ ಇದ್ರೆ ಅದಕ್ಕೆ ಸಮಾಧಾನ ಹೇಳುವಂಥದ್ದು ಒಂದು. ಎರಡನೇದು ಹೆಲ್ಪ್ ಡೆಸ್ಕ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಯಾರಿಗೆ ನೋಂದಣಿ ಪಡ್ಕೊಳ್ಳೋಕ್ಕೆ ಅವಶ್ಯಕತೆ ಇದೆ, ಅವರಿಗೆ ನೋಂದಣಿ ತಾವಾಗೇನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಅಂಥವ್ರಿಗೆ ನಾವು ಕೂರಿಸ್ಬಿಟ್ಟು ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಅದ್ರ ಮುಖಾಂತರ ನೋಂದಣಿಗೆ ನಾವು ಸಹಾಯ ಮಾಡ್ತೀವಿ. ಒಟ್ನಲ್ಲಿ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ರೆ ಎತ್ತ ವ್ಯಾಪಾರಿಗಳು ಮಾತ್ರ ತಲೆಕೆಡಿಸಿಕೊಂಡು ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.